ಗೈಸ್ ನಾನಿವತ್ತು ಇನ್ನೊಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ. ಸೊ ಅದೇನಪ್ಪ ಅಂದ್ರೆ ಸ್ವಲ್ಪ ಹಳೇದು, ಬಟ್ ಅದ್ರ ನನಗಿದು ಹೊಸದು. ಏನಪ್ಪಾ ಅಂತ ಅಂದ್ರೆ ಅದು ಬಂದ್ಬಿಟ್ಟು ಗಾರ್ಲಿಕ್ ಗಾರ್ಲಿಕ್ ಬ್ರೆಡ್ ಮಾಡ್ತಾ ಇದ್ದೀನಿ. ಸೊ ಇದು ತುಂಬಾ ಹಳೇದೇನೆ, ಇಂಟರ್ನೆಟ್ ಅಲ್ಲಿ ತುಂಬಾನೇ ಫೇಮಸ್ ಆಗಿತ್ತು, ಬಟ್ ನಾನು ಅವಾಗ ಟ್ರೈ ಮಾಡಿಲ್ಲ. ಸೊ ಇದೇ ಫಸ್ಟ್ ಟ್ರೈ ಮಾಡ್ತಾ ಇರೋದು. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹರ್ಪಿ ಸೋನಾ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ. ಆಲ್ರೆಡಿ 2 ವೈರಲ್ ರೆಸಿಪಿನ ಟೇಸ್ಟ್ ಮಾಡಿ ಹೇಗಿದೆ ಅಂತ ರಿವ್ಯೂ ಕೊಟ್ಟಿದ್ದೀನಿ. ಯಾರೆಲ್ಲ ಏನೋ ನೋಡಿಲ್ಲ ಬೇಗ ಹೋಗಿ ನೋಡ್ಕೊಂಬನ್ನಿ. ಸೊ ಈ ರೆಸಿಪಿನ ನಾನು ಸ್ಟಾರ್ಟ್ ಮಾಡೋದಕ್ಕೆ ಫಸ್ಟ್ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಬಿಟ್ಟಿಟ್ಟಿದ್ದೀನಿ. ಸೊ ಹೀಟ್ ಆಗಬೇಕು, ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಇದಕ್ಕೆ. ಸೊ ಇದಕ್ಕೆ ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಗಾರ್ಲಿಕ್ ಜಾಸ್ತಿನೇ ಬೇಕು, ತುಂಬ ಕಡಿಮೆ ಅಲ್ಲ. ಗಾರ್ಲಿಕ್ಕು ಬೇಕು, ಹಾಗೆ ಕೊತ್ತಂಬರಿ ಸೊಪ್ಪು, ನಾರ್ಮಲ್ ಬಟರ್ ಬೇಕಾಗುತ್ತೆ, ಆಮೇಲೆ ಬ್ರೆಡ್ಡು, ಆಮೇಲೆ ಚಿಲ್ಲಿ ಫ್ಲೇಕ್ಸು ಮತ್ತು ಇದು ಬೇಕು. ಗೈಸ್ ನಾನಿವಾಗ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಗಾರ್ಲಿಕ್ನ ಹಾಕ್ತಾ ಇದ್ದೀನಿ. ನನಗೆ ಈ ಸೌಂಡು ಪಟ ಅನ್ನಂದರೆ ಎಲ್ಲೋ ಓಡೋಗ್ತೀನಿ. ಸೊ ಫ್ರೈ ಆಗ್ತಾಯಿದೆ ಗೈಸ್, ಬಟ್ ಆದರೆ ಎಸ್, ಇದನ್ನ ಫುಲ್ ರೋಸ್ಟ್ ಮಾಡ್ಕೊಬೇಕು ಗೈಸ್ ಗಾರ್ಲಿಕ್ನ. ಸೊ ನಾನು ಫ್ರೇಮಿಂದ ಆಚೆ ಬಂದರೆ ಬೇಜಾರು ಮಾಡ್ಕೊಬೇಡಿ. ಫ್ರೇಮಿಂದ ನಮ್ಮ ಮನೆಯಿಂದನೇ ಬೇಕಾದ್ರೆ ಆಚೆ ಓಡೋಗ್ತೀನಿ ಇವಾಗ. ಒಂದು ಡಮ್ ಅಂದರೂ ನಾನು ಮನೆಯಿಂದನೇ ಆಚೆ ಓಡೋಗ್ತೀನಿ. ಸೊ ಸ್ಲೋ ಕುಕ್ಕಲ್ಲಿ ಫುಲ್ ನೀಟಾಗಿ ಗಾರ್ಲಿಕ್ನ ಫ್ರೈ ಮಾಡ್ಕೊಬೇಕು. ಸೊ ಆ್ಯಂಡ್ ಗೈಸ್ ಇದು ಫ್ರೈ ಆಗ್ತಾ ಇದೆ. ಸೊ ನಾನು ಅರ್ಧಕ್ಕೆ ಬಿಟ್ಟಿದ್ದೆ ಏನೇನು ಬೇಕು ಅಂತ ಹೇಳೋದಕ್ಕೆ. ಸೊ ಬ್ರೆಡ್ ಬೇಕು, ಬಟರ್ ಬೇಕು, ಚಿಲ್ಲಿ ಫ್ಲೇಕ್ಸ್ ಬೇಕು, ಹಾಗೆ ಆರಿಗ್ಯಾನೋ ಬೇಕು, ಕೊತ್ತಂಬರಿ ಸೊಪ್ಪು ಬೇಕು, ಆಮೇಲೆ ಚೀಸ್ ಬೇಕು. ಇದು ಬಂದ್ಬಿಟ್ಟು ಪಿಜ್ಜಾಗೆಲ್ಲ ಹಾಕ್ತೀವಲ್ಲ ಮೊಝರೆಲ್ಲಾ ಚೀಸ್, ಅದನ್ನು ತೊಗೋಬೇಕು. ಸೊ ಇದು ಅಷ್ಟೇ ತುಂಬ ಈಸಿ ಗೈಸ್, ತುಂಬ ಅಂದರೆ ತುಂಬ ಈಸಿ. ನೋಡೋಣ ಹೇಗಿರುತ್ತೆ ಟೇಸ್ಟು ಅಂತ, ಆಯಿತಾ. ಸೊ ಇದನ್ನು ಟೋಸ್ಟ್ ಮಾಡ್ಕೊಳ್ಳುವಾಗ ನೀವು ನಾರ್ಮಲ್ ಈ ಥರ ಪ್ಯಾನಲ್ಲೂ ಮಾಡ್ಕೊಬೋದು, ಇಲ್ಲ ಅವನಲ್ಲೂ ಮಾಡ್ಕೊಬೋದು, ಇಲ್ಲ ಏರ್ ಫ್ರೈಯರ್ ಇದ್ದರೆ ಅದನ್ನು ಕೂಡ ಮಾಡ್ಕೊಬೋದು. ಸೊ ಇದು ಸಿಪ್ಪೆ ಬಿಟ್ಕೊಂಡೈತೆ ಸ್ವಲ್ಪ. ಸೊ ನಾನು ಡೈರೆಕ್ಟಾಗಿ ಏರ್ ಫ್ರೈಯರಲ್ಲೇ ಮಾಡ್ಕೊತೀನಿ. ಸೊ ಬಟ್ ಇದು ಇವಾಗ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಸೊ ನೋಡಿ ಇವಾಗ ಈ ಥರ ಬಂದಿದ್ಯಾ, ಇನ್ನೂ ಸ್ವಲ್ಪ ಇದು ಹಾಕ್ಕೋಬೇಕು ಗೈಸ್. ಹೆಂಗೆ ಅಂದರೆ ಮನೆ ಫುಲ್ ಬೆಳ್ಳುಳ್ಳಿ ಫ್ಲೇವರ್, ಆಯಿತಾ, ಫುಲ್ ಘಮ ಅಂತ ಇದೆ. ಆ್ಯಂಡ್ ಇದು ಆಯಿತು ಗೈಸ್, ನೋಡಿ ಈ ಥರ ಗೋಲ್ಡನ್ ಕಲರ್ ಆಗಿದೆ. ಸೊ ಇದನ್ನು ನಾನು ಇವಾಗ ಆಫ್ ಮಾಡಿ ಎತ್ತಿಟ್ಕೊತೀನಿ. ಸೊ ಸ್ವಲ್ಪ ಕೂಲ್ ಆದಮೇಲೆ ಅದನ್ನ ಸ್ಮ್ಯಾಶ್ ಮಾಡಬೇಕು, ಅದನ್ನು ತೋರಿಸ್ತೀನಿ ನಿಮಗೆ. ಸೊ ಇದನ್ನು ಆಫ್ ಮಾಡ್ಕೊತೀನಿ ನಾನು ಇವಾಗ ಗೈಸ್. ಇವಾಗ ಇದನ್ನು ಪ್ಯಾನಿಂದ ತೆಗೆದು ಡೈರೆಕ್ಟಾಗಿ ನಾನು ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ, ಓಕೆನಾ. ಇವಾಗ ಬೆಳ್ಳುಳ್ಳಿನ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ನೋಡಿ. ಸೊ ಇದು ಕೈಯಿಗೆ ಸಿಗಲ್ಲ ಗೈಸ್, ತುಂಬ ಓಡೋಗ್ತಾ ಇರುತ್ತೆ, ಯಾಕಂದರೆ ಆಯಿಲಿ ಆಗಿರುತ್ತಲ್ಲ, ಸಾಫ್ಟಾಗಿರುತ್ತೆ. ಸೊ ಇದು ನೀಟಾಗಿ ಒಂದೊಂದನ್ನೇ ಹಿಂಗೆ ಇಟ್ಕೊಂಡು ಫಸ್ಟು ಚೆನ್ನಾಗಿ ನೋಡಿ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಏನೇನು ಹಾಕಬೇಕು ಅಂತ ನಾನು ಹೇಳ್ತೀನಿ, ಓಕೆನಾ. ನೋಡೋಣ ಇದು ಹೆಂಗಾಗುತ್ತೆ ಅಂತ. ಸೊ ಫುಲ್ ಬೆಳ್ಳುಳ್ಳಿ ಘಮ ಥರ ಚೆನ್ನಾಗಿರುತ್ತಾ, ಅಥವಾ ಜಾಸ್ತಿ ಬೆಳ್ಳುಳ್ಳಿ ಫ್ಲೇವರ್ ಆಗಿ ತಿನ್ನೋಕ್ಕಾಗಲ್ವ ನಮಗೆ ಅಂತ. ಗೈಸ್ ಇದು ಏನಂತಾರೆ, ನಾನು ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಬೆಳ್ಳುಳ್ಳಿ ರೋಸ್ಟ್ ಆಗಿರುತ್ತಲ್ವಾ. ಸೊ ಸ್ಪೂನಲ್ಲಿ ಎಷ್ಟು ಸ್ಮ್ಯಾಶ್ ಮಾಡಿದ್ರೂ ಅದು ಅಷ್ಟು ಅಂದರೆ ಆಗ್ತೈತೆ, ಬಟ್ ನೀಟಾಗಿ ಕ್ರೀಮಿ ಥರ ಆಗ್ತಾಯಿಲ್ಲ, ಅದಕ್ಕೇ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಇದನ್ನ. ಕೈಯಲ್ಲಿ ಮಾಡ್ಕೊಂಡ್ರೆ ನೋಡಿ ಈಸಿಯಾಗಿ ಆಗುತ್ತೆ. ಸೊ ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೊಂಡು, ಸೊ ಎಷ್ಟೇ ಅಂದರೆ ನಮಗೆ ಆರ್ಟಿಫಿಷಿಯಲ್ಗಿಂತ ದೇವ್ರು ಕೊಟ್ಟಿರೋ ಕೈಯೇ ಇಂಪಾರ್ಟೆಂಟ್. ಅದಕ್ಕೆ ದೇವರು ನಮಗೆ ಈ ಥರ ಕೈಯೆಲ್ಲ ಕೊಟ್ಟಿರೋದು, ಹಿಂಗೆ ಬೆರಳೆಲ್ಲ ಇರಬೇಕು ಅಂತ. ಇಲ್ಲ ಅಂದರೆ ಈ ಥರ ಕೊಟ್ಟಿರೋರು ಈಸಿಯಾಗಿ ಅಂತ, ಹಿಂಗೆ ಅಂದರೆ ಇಲ್ಲೆರಡು ಹಿಂಗೆ ಫಿಕ್ಸ್ ಮಾಡಿರೋದು ದೊಡ್ಡದು. ಸೊ ಆ ಥರ ಆಗಲ್ಲ ಅಂತಲೇ ಈ ಥರ ಸೃಷ್ಟಿ ಮಾಡಿರೋದು. ಎಸ್ ಗೈಸ್, ಅಷ್ಟೇ, ಇದಿಷ್ಟಾಯಿತು. ಸೊ ಇದಕ್ಕೆ ನೆಕ್ಸ್ಟ್ ಏನು ಮಾಡೋದು ಅಂತ ಹ್ಯಾಂಡ್ ವಾಶ್ ಮಾಡ್ಕೊಬಂದು ನಾನು ನಿಮಗೆ ತೋರಿಸ್ತೀನಿ ಗೈಸ್. ಆಮೇಲೆ ಇವಾಗ ಇದಕ್ಕೆ ನೆಕ್ಸ್ಟು ಬಟರ್ನ ಆ್ಯಡ್ ಮಾಡಬೇಕು. ಸೊ ನಾನು ಹೇಳ್ದಂಗೆ ನಮ್ಮ ಮನೆಯಲ್ಲೇ ಮಾಡಿರೋ ಬಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ
ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡಿದ್ದೀನಿ, ನೋಡೋಣ. ಸೊ ಬಟರ್ ಆದಮೇಲೆ ಸೊ ಕೊತ್ತಂಬರಿ ಸೊಪ್ಪು ಏನಿದೆ, ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ. ಕೊತ್ತಂಬರಿ ಸೊಪ್ಪು ಜಾಸ್ತಿ ಬೇಕು ನಮ್ಮ ಗಂಡನಿಗೆ. ಸೊ ನೆಕ್ಸ್ಟು ಆರಿಗ್ಯಾನೋ, ಓಕೆನಾ. ಸೊ ಜಾಸ್ತಿ ಆಯಿತು ಗೊತ್ತಿಲ್ಲ. ಸೊ ನೆಕ್ಸ್ಟ್ ಚಿಲ್ಲಿ ಫ್ಲೇಕ್ಸ್. ಸೊ ಇದೇ ಖಾರ ಖಾರ ಇರುತ್ತೆ, ಸೊ ಸ್ವಲ್ಪ ಜಾಸ್ತಿ ಹಾಕ್ತೀನಿ ನಾನು ಚಿಲ್ಲಿ ಫ್ಲೇಕ್ಸ್ನ, ಬಿಕಾಸ್ ಏನಂತಾರೆ ಇದು ಸ್ವಲ್ಪ ಖಾರ ಇದ್ದರೆ ನನಗೆ ಮನಸ್ಸಿಗೆ ಖುಷಿ. ಸೊ ಗೈಸ್ ಇದನ್ನು ಇವಾಗ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು, ಅಷ್ಟೇ ಕೆಲಸ. ಗೈಸ್ ನೋಡಿ ಇವಾಗ ಹೆಂಗೆ ಕಾಣಿಸ್ತೈತೆ ಅಂತ, ಬಟರ್ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ. ಸೊ ಸಾಲ್ಟ್ ಗಿಲ್ಟ್ ಏನೂ ಇಲ್ಲ. ಇದು ಹೆಂಗೆ ಬರುತ್ತಪ್ಪ ನೋಡೋಣ. ಸೊ ಎಲ್ಲ ಏನು ಮಿಕ್ಸರ್ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀರಾ? ಅನ್ಕೊಂಡೆ, ಬಟ್ ಅಷ್ಟು ಬಟರ್ ಹಾಕಿದ್ದೀನಿ, ಬಟ್ ಬಟರೇ ಆಗ್ಬಿಡುತ್ತಾ. ಸೊ ಇನ್ನೂ ಸ್ವಲ್ಪ ಬಟರ್ ಹಾಕೋತಾ ಇದ್ದೀನಿ. ನಮ್ಮ ಯಜಮಾನ್ರು ಹೇಳಿದ್ರು ಅಂತ ನಾನು ಬಟರ್ ಹಾಕ್ಕೊಂಡಿದ್ದೀನಿ. ಹಾಂ ಅಲ್ವಾ? ಹೌದು ಹೌದು ಗೈಸ್, ಸ್ವಲ್ಪ ಬೇಕಿತ್ತು, ಅದಕ್ಕೆ ರೀ ನೀವು ಇರಬೇಕು ಅನ್ನೋದು. ನೀವಿಲ್ಲ ಅಂದರೆ ನನಗೆ ಏನೂ ಗೊತ್ತಾಗಲ್ಲ. ಗೈಸ್ ಇದು ಮಿಕ್ಸಿಂಗ್ ಅಷ್ಟೇ, ಇದು ರೆಡಿ ಆಯಿತು. ಸೊ ಇವಾಗ ನೆಕ್ಸ್ಟು ಇದನ್ನ ಇಲ್ಲಿ ಸೈಡ್ಗೆ ಇಟ್ಬಿಟ್ಟು ಗೈಸ್ ಇವಾಗ ನಾವು ಏನು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಇದನ್ನ, ಸೊ ಇದನ್ನ ಇವಾಗ ಈ ಥರ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡಬೇಕು. ಗೈಸ್ ಗೊತ್ತಿಲ್ಲ ಏನು ಮಾಡ್ತಾ ಇದ್ದೀನಿ ಅಂತ ನಾನು ಸೀರಿಯಸ್ಲಿ. ನೋಡೋಣ, ಎಲ್ಲನೂ ಮಾಡ್ಬೇಕು ಎಕ್ಸ್ಪೆರಿಮೆಂಟ್. ಚೆನ್ನಾಗಿರುತ್ತೋ ಬಿಡುತ್ತೋ ಒಟ್ಟಿನಲ್ಲಿ ಟೇಸ್ಟ್ ಮಾಡಿ ನೋಡಬೇಕು. ಸೊ ಇದ್ರ ಮೇಲೆ ಹಿಂಗೆ ಹಾಕಿದ್ಮೇಲೆ, ಸೊ ಇದರಲ್ಲಿ ಬಟರ್ ಎಲ್ಲ ಇದೆ ಅಲ್ವಾ, ಸೊ ಇವಾಗ ಇದ್ರ ಮೇಲೆ ಚೀಸ್ ಹಾಕಬೇಕು ಗೈಸ್. ಈ ಸೈಡಿಗೆಲ್ಲ ಹಿಂಗೆ ಹಾಕ್ಬಿಡಿ. ಎಸ್ ನೋಡುವ. ಸೊ ಇವಾಗ ಒಂದೆರಡು ಅಥವಾ 3 ಹಾಕ್ಕೊಂಡ್ಬಿಡ್ತೀನಿ ಒಟ್ಟಿಗೆನೆ. ಸೊ ಅವಾಗ ಏರ್ ಫ್ರೈರಲ್ಲಿ ಇಡೋಕೆ ಕರೆಕ್ಟ್ ಆಗುತ್ತೆ. ಸೊ ನಾನು ಒಂದೊಂದೇ ಹಾಕ್ತಾ ಇದ್ರೆ ಆಗಲ್ಲ. ಸೊ ಏರ್ ಫ್ರೈಯಲ್ಲಿ ಒಂದು 2 ಸ್ಲೈಸ್ ಇಡ್ಬೋದು ಅಂತ ಅಂದ್ಕೊಂಡಿದ್ದೀನಿ, ನೋಡ್ತೀನಿ ಎಷ್ಟು ಸಾಲುತ್ತೆ ಜಾಗ ಅಂತ. ಸೊ ಏರ್ ಫ್ರೈಯಲ್ಲಿ ಇಟ್ಟ ಮೇಲೆ ಚೀಸ್ ಹಾಕೋದು ಬೆಟರ್ ಅಂತ ನನಗನ್ಸುತ್ತೆ. ಸೊ ಅವಾಗ ಎತ್ತಿಡಕ್ಕೆ ಈಸಿ ಆಗುತ್ತೆ. ನೋಡೋಣ ಏನೇನು ಮಾಡ್ತೀನಿ ಅಂತ. ಸೊ ಈ ಥರ ಫುಲ್ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಬಟ್ ಫ್ಲೇವರ್ ಮಾತ್ರ ತುಂಬ ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತದೆ ಗೈಸ್, ಯಾಕಂದರೆ ಆ ಅರೋಮಾ ಬರ್ತಾ ಇದೆಯಲ್ಲ ಅದೇನೆ. ಸೊ ಓಕೆ ಗೈಸ್, ನಾನು 2 ಬ್ರೆಡ್ ಸ್ಲೈಸ್ಗೆ ಹಾಕಿಟ್ಕೊಂಡಿದ್ದೀನಿ. ಸೊ ಇವಾಗ ಏರ್ ಫ್ರೈಯನ್ನ ತಂದುಬಿಡ್ತೀನಿ. ಆ್ಯಂಡ್ ಗೈಸ್ ಫಸ್ಟ್ ನಾನು ಬ್ರೆಡ್ ಸ್ಲೈಸ್ನ ಇಡ್ತಾ ಇದ್ದೀನಿ. ಸೊ ಇದ್ರೊಳಗಡೆ ಒಂದೇ ಆಗೋದು, ಇನ್ನೊಂದು ಹಾಕಿದ್ರೆ ಫೋಲ್ಡ್ ಆಗಿಬಿಡುತ್ತೆ. ಸೊ ಇದ್ರ ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಚೀಸ್ ಹಾಕ್ತೀನಿ. ಸೊ ಚೀಸ್ನ ನೀಟಾಗಿ ಸೈಡ್ಗೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ವಾವ್, ನೋಡೋಕ್ಕೇನೆ ಸಖತ್ತಾಗಿ ಕಾಣಿಸ್ತಾ ಇದೆ. ಸೊ ಸೈಡಲ್ಲಿ ಈ ಕಡೆ ಬಿದ್ದಿರೋದನ್ನೆಲ್ಲ ನಾನು ಎತ್ತಾಕ್ತೀನಿ, ಯಾಕಂದರೆ ನಮಗೆ ಮೇಯ್ನ್ ಬೇಕಾಗಿರೋದು ಬ್ರೆಡ್ ಮೇಲೆ, ಅದಕ್ಕೆ. ಎಸ್, ಸ್ಪ್ರೆಡ್ 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 ಸಾಕು ಅನಿಸುತ್ತೆ, ಬಟ್ ಚೀಸ್ ಇದ್ರೇ ಮಜಾ. ಸೊ ಇನ್ನೊಂಚೂರು ಹಾಕಿ ಬಿಡ್ತೀನಿ. ಎಸ್ ಗೈಸ್, ಸೊ ಚೀಸ್ನ ಹಾಕಿದ್ದೀನಿ. ಸೊ ಇದನ್ನು ಡೈರೆಕ್ಟ್ ನಾನು ಇವಾಗ ಏರ್ ಫ್ರೈಯರಲ್ಲಿ ಹಾಕ್ತೀನಿ, ಓಕೆನಾ ಗೈಸ್. ಇದರಲ್ಲೇ ಪಿಜ್ಜಾದು ಪ್ರೀ ಸೆಟ್ಟಿಂಗ್ ಇದೆ, ಅದನ್ನೇ ಹಾಕಿ ಬಿಟ್ಬಿಡ್ತೀನಿ, ಓಕೆನಾ. ಸೊ ಟೈಮಿಂಗ್ಸ್ ಬಂದ್ಬಿಟ್ಟು ಒಂದು 2 ಮಿನಿಟ್ಸ್ ಆರ್ 3 ಮಿನಿಟ್ಸ್ ಇಡ್ತೀನಿ ಸಾಕು, ಯಾಕಂದರೆ ಇದು ಬ್ರೆಡ್ ಅಲ್ವಾ, ಬೇಗ ಆಗ್ಬಿಡುತ್ತೆ. ಸೊ ಪಿಜ್ಜಾ ಆದರೆ ಡೋ ಇರುತ್ತೆ, ಅದಕ್ಕೆಲ್ಲ ಬೇಕಾಗೋಕ್ಕೆ ಜಾಸ್ತಿ ಬೇಕು, 15-20 ಮಿನಿಟ್ಸ್ ಬೇಕಾಗುತ್ತೆ ಅದೆಲ್ಲ ನೀಟಾಗಿ. ಬಟ್ ಇದು ಬ್ರೆಡ್ ಅಲ್ವಾ, ಅಷ್ಟೇನು ಬೇಕಾಗೋದೇನು ಬೇಡ, ಆಲ್ರೆಡಿ ಬೇಕಾಗಿರುತ್ತೆ. ಜಸ್ಟ್ ಸ್ಲೈಸ್ ಏನು ಚೀಸ್ ಇರುತ್ತಲ್ಲ ಅದು ಮಾತ್ರ ಮೇಲ್ಗಡೆ ಬೇಕಾಗಬೇಕು. ಸೊ 3 ಮಿನಿಟ್ಸ್ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದು 2 ಮಿನಿಟ್ಸ್ ಆದಮೇಲೆ ತೆಗೆದು ನೋಡೋಣ, ಆಗಿದ್ರೆ ಓಕೆ, ಆಗಿಲ್ಲ ಅಂದರೆ ಇನ್ನೊಂದು ನಿಮಿಷ ಹಾಕ್ತೀನಿ. ಸೊ ಇನ್ನೊಂದೂ ರೆಡಿ ಇದೆ, ಬಟ್ ಇದಾದ್ಮೇಲೆ ಹಾಕೋಣ ಅಂತ ಸುಮ್ಮನೆ ಇದ್ದೀನಿ. ಸೊ ನೋಡೋಣ ಹೇಗೆ ಬರುತ್ತೆ ಅಂತ. ಇವಾಗ 3 ಮಿನಿಟ್ಸ್ ಆಯಿತು, ನೋಡೋಣ ಇದು ಹೇಗಾಗಿದೆ ಅಂತ. ವಾವ್ ಗೈಸ್, ಚೆನ್ನಾಗಾಗಿದೆ. ಸೊ ಇದನ್ನು ಇದ್ರ ಮೇಲೆ ಇಟ್ಬಿಟ್ಟು ಹುಷಾರಾಗಿ ಎತ್ಕೊಳ್ಳಿ, ಫುಲ್ ಬಿಸಿ ಇರುತ್ತೆ. ಸೊ ನೋಡ್ತಾ ಇರ್ಬೋದು ನೀವು.
ವಾವ್, ಇನ್ನೊಂದನ್ನ ಆಮೇಲೆ ಹಾಕ್ತೀನಿ. ಫಸ್ಟ್ ಇದೇನಾಗಿದೆ ಅಂತ ನೋಡೋಣ. ಸೊ ಗೈಸ್, ಇದಂತೂ ಚೆನ್ನಾಗಾಗಿದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಕಟ್ ಮಾಡ್ಲಾ? ನೋಡಿ ಗೈಸ್, ವಾವ್, ಫುಲ್ ಕ್ರಿಸ್ಪಿಯಾಗಿ. ಸೊ ಚೀಸ್ ಕಟ್ ಆಗ್ಬೇಕು ಮೇನ್ಲಿ. ಎಸ್, ವಾವ್. ನನಗೆ ಸೇಮ್ ಪಿಜ್ಜಾದೇ ಅರೋಮಾ ಬರ್ತದೆ, ಯಾಕಂದರೆ ನಾವು ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗೇನೋ ಹಾಕಿರ್ತೀವಲ್ಲ, ಸೇಮೇ ಬರುತ್ತೆ. ಬಟ್ ಟೇಸ್ಟ್ ಹೆಂಗಿದೆ ಅಂತ ಗೊತ್ತಿಲ್ಲ. ಸೊ ಬಿಸಿ ಇರೋದ್ರಿಂದ ನಾನು ಕಟ್ ಮಾಡಿಕೊಂಡೆ ಟ್ರೈ ಮಾಡ್ತೀನಿ. ಸೊ ಚೀಸ್ ಅಂತೂ ನೀವು ನೋಡ್ಬೋದು, ನಾನು ಕಟ್ ಮಾಡಿದ್ದೀನಿ. ಅದಕ್ಕೇ ಕಟ್ ಮಾಡಿಲ್ಲ ಅಂದರೆ ಹಿಂಗೆ ಎಳ್ಕೊಂಡು ಹೋಗೋ ಥರ ಬರುತ್ತೆ. ಸೊ ಅದಕ್ಕೆ ಕಟ್ ಮಾಡಿಬಿಡ್ತೀನಿ. ಸೊ ಟ್ರೈ ಮಾಡಲಾ? ಸಕ್ಕತ್ತಾಗಿದೆ. ಇವಾಗ ನಿಮಗೆ ಆ ಸ್ವೀಟ್ ಗೀಟೆಲ್ಲ ಈ ಥರ ಇರಬೇಕು. ಗಾರ್ಲಿಕ್ದು ಫ್ಲೇವರು ಸಕ್ಕತ್ತಾಗಿದೆ. ಆ್ಯಂಡ್ ಇನ್ನೊಂದೇನೆಂದರೆ, ನಾನು ಇದಕ್ಕೆ ಸಾಲ್ಟೇ ಆ್ಯಡ್ ಮಾಡಿಲ್ಲ, ಆಯಿತಾ. ಬಟ್ ಇದು ಎಷ್ಟು ಟೇಸ್ಟ್ ಕರೆಕ್ಟಾಗಿ ಬಂದಿದೆ ಅಂದರೆ ಸಾಲ್ಟೇ ಆ್ಯಡ್ ಮಾಡಿಲ್ಲ ಗೈಸ್ ನಾನು ಇದಕ್ಕೆ. ಆ್ಯಕ್ಚುಲಿ ಮಾಡೋಂಗೆ ಇಲ್ಲ. ಸೊ ಹಂಗೇ ಮಾಡಿರೋದೆಲ್ಲರೂ. ಸೊ ನಾನು ಸಪ್ಪೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಚೆನ್ನಾಗಿದೆ. ಗಾರ್ಲಿಕ್ದೇ ಮೇನ್ ಫ್ಲೇವರ್. ಆ್ಯಂಡ್ ಯಾವುದರಲ್ಲಿ ಗೊತ್ತಾ, ನಾವು ಪಿಜ್ಜಾ ಆರ್ಡ್ರ್ ಮಾಡುವಾಗೆಲ್ಲ ಒಂದು ಗಾರ್ಲಿಕ್ ಬ್ರೆಡ್ ಬರುತ್ತೆ ಗೊತ್ತಾ, ಸೇಮ್ ಟೇಸ್ಟ್. ಬಟ್ ಅದು ಒಂಥರ ಫುಲ್ ಡ್ರೈ ಇರುತ್ತೆ. ಸೊ ಇದು ಇನ್ನೂ ಚೆನ್ನಾಗಿದೆ. ತಿಂದವಾಗ ನಾವು ಬೇಡ ಅಂದ್ರೂ ಮನ್ಸಿಂದ ಡ್ಯಾನ್ಸ್ ಮಾಡುತ್ತೆ ಖುಷಿಯಾಗಿ. ನಾನು ಗೈಸ್ ನುಂಗ್ಕೊಂಡ್ಬಿಡ್ತೀನಿ. ಸೊ ಏನಿದು ವೈರಲ್ ಗಾರ್ಲಿಕ್ ಬ್ರೆಡ್ ಟೋಸ್ಟ್ ಇಷ್ಟೇ. ಸೊ ಸಿಂಪಲ್ ರೆಸಿಪಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಆರಾಮಾಗಿ ಮಾಡ್ಕೊಬೋದು. ಸೊ ನಿಮ್ಮ ಮನೇಲಿ ಮಕ್ಕಳೆಲ್ಲ ಇದ್ದರೆ ಸ್ಕೂಲ್ಗೆ ಹೋಗಿ ಬಂದವಾಗ ಅರ್ಜೆಂಟಲ್ಲಿ ಏನೋ ಮಾಡಬೇಕು ಅಂದವಾಗ ಇದಂತೂ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಚೀಸ್ ಎಲ್ಲ ಇರುತ್ತೆ, ಹೆಲ್ತ್ಗೂ ಒಳ್ಳೆಯದೇ. ಬೇಕು ಅಂತ ಅಂದರೆ ನೀವು ಪನ್ನೀರ್ ಆ್ಯಡ್ ಮಾಡ್ಕೊಬೋದು. ಬಟ್ ಇದೊಂಥರ ಟೇಸ್ಟ್ ಚೆನ್ನಾಗಿದೆ. ಪನ್ನೀರ್ ಆ್ಯಡ್ ಮಾಡ್ಕೊಂಡ್ರೆ ಪಿಜ್ಜಾ ಥರ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋಲಿ ಬೇಕಿದ್ರೆ ಬ್ರೆಡ್ಡಲ್ಲೇ ಪಿಜ್ಜಾ ಮಾಡೋದನ್ನ ಮಾಡಿ ತೋರಿಸ್ತೀನಿ. ಬಟ್ ಇದೊಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ ಗೈಸ್, ಟ್ರೈ ಮಾಡಿ. ಆ್ಯಂಡ್ ಟ್ರೈ ಮಾಡಿದರೆ ಹೇಗಿತ್ತು ಅಂತ ಕಾಮೆಂಟ್ ಮಾಡೋದು ಮರಿಬೇಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಆ್ಯಂಡ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಗೈಸ್. ಬಾಯ್ ಬಾಯ್.